ಈ ಕಾಲ ಹೆಂಗಿದೆ ಗೊತ್ತಾ ನಿಮ್ಗೆ? ಮದುವೆ ಇವತ್ತು ನೀವು ಎಣ್ಣೆಗೆ ಮದ್ಯಕ್ಕೆ ಬಾನಿಸರಾಗ್ಬಿಟ್ರೆ ಹುಡುಗಿಗಳು ಕೊಡ್ತಾ ಇಲ್ಲ, ಕೆಲವೊಂದು ಹಳ್ಳಿಗಳಲ್ಲೇ ಕೊಡ್ತಾ ಇಲ್ಲ, ಟೌನಲ್ಲೂ ಕೊಡ್ತಾರೆ. ಏನಪ್ಪಾ ಓದಿದ್ದೀರಾ, ಏನ್ ಕೆಲಸ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಬಹಳ ವಿಚಾರಣೆ ಮಾಡಿ ಕೊಡುವಂತ ಕಾಲ ಇದು. ನಿಮ್ಮ ಹೆಂಡತಿಗಳನ್ನ ಮದುವೆ ಮಾಡ್ಕೊಂಡು ಬಂದಿದ್ದೀರೋ, ತಾಳಿ ಕಟ್ಟಿರೋದು ಹೆಂಡತಿ ಕಟ್ಟಿದಿರೋ ಇಲ್ಲ ಬಾರಲ್ಲಿರೋ ಎಣ್ಣೆ ಪಾಕೆಟ್ ಕಟ್ಟಿದಿರೋ ಗೊತ್ತಾಗ್ತಾ ಇಲ್ಲ. ಮೊದಲನೇ ದಿನ ಎರಡನೇ ದಿನ ಕೆಲವರಾದ್ರೆ ಹೊಡೆಯಕ್ಕೆ ಬಂದಿದ್ರು. ನೀವೇ ಇಲ್ಲಿ ಕೂತ್ಕೊಡ್ರಿ, ಇವತ್ತು ನೋಡಿ ಏನು ಗೊತ್ತಿಲ್ಲದ ತರ ಇದ್ದೀರಾ. ನೀವು ಮತ್ತೆ ಅದೇ ರಾಗ ಅದೇ ತಾಳಕ್ಕೆ ಹೋದ್ರೆ ನಿಮ್ಮನ್ನ ಇವರೆಲ್ಲ ಭಗವಂತ ಬಂದರೂ ಕೂಡ ಬದಲಾವಣೆ ಮಾಡೋದಕ್ಕೆ ಆಗೋದಿಲ್ಲ. ಹೋಗಿ 45 ಜನ ಇವತ್ತು ನಿನ್ನೆಯಿಂದ ನಿಮ್ಮನ್ನ ಫ್ರೀಯಾಗಿ ಬಿಟ್ರು ನೀವೆಲ್ಲೂ ಹೋಗದೆ ನಿಮ್ಮ ಸಂಸ್ಕಾರವನ್ನ ಈ ತರನೇ ಉಳಿಸ್ಕೊಂಡಿದ್ದೀರಾ. ನಿಮ್ಗೆ ಎಲ್ಲರಿಗೂ ಧನ್ಯವಾದಗಳು. ಅದೇ ರೀತಿಯಾಗಿ ಇವತ್ತು ನಿಮ್ಮನ್ನ ಬದಲಾವಣೆ ಮಾಡೋದಕ್ಕೆ ಯಾರೂ ಬರಲಿಲ್ಲ. ಯಾರೂ ಬರಲಿಲ್ಲ. ನಮ್ಮ ಧರ್ಮಸ್ಥಳ ಧರ್ಮಾಧಿಕಾರಿಗಳಾದಂಥ ವೀರೇಂದ್ರ ಹೆಗಡೆ ಅವ್ರನ್ನ ನೆನೆಸ್ಕೋಬೇಕಾಗುತ್ತೆ. ಅದೇ ರೀತಿಯಾಗಿ ಮಂಜುನಾಥ ಸ್ವಾಮಿಯನ್ನ ನೆನೆಸ್ಕೋಬೇಕಾಗ್ತದೆ. ಅದರಿಂದ ಇವತ್ತು ಏನು ನೀವು ಮಂಜುನಾಥ ಸ್ವಾಮಿಯವರ ಸನ್ನಿಧಿಯಲ್ಲಿದ್ದೀರಾ ಅಂತ ತಿಳ್ಕೊಳ್ಳಿ. ಸನ್ನಿಧಿಯಲ್ಲಿ ಇದ್ದು ನೀವು ಇವತ್ತು ಏನು 7-8 ದಿನ ಏನು ಪಾಠವನ್ನು ಕಲ್ತಿದ್ದೀರಾ, ಇವತ್ತು ನಿಮಗೆ ಬೋಧನೆಯನ್ನು ಮಾಡಿದಂಥ ನಮ್ಮ ದಿವಾಕರ್ ಸರ್ ಅವರು ಬಹಳ ಚೆನ್ನಾಗಿ, ನಾನು 8 ದಿನಗಳಿಂದ 1 ಅವರ್ ಇದ್ರೂ ಕೂಡ ನಾನು ಅವರ ಭಾಷಣ ಕೇಳಿದ್ದೀನಿ. ಅವರ ಭಾಷಣ ಎಲ್ಲ ನೀವು ಕೇಳಿದಾಗ ನಿಮ್ಮನ್ನು ನೀವೇ ಬದಲಾವಣೆ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ಇವತ್ತು ನೀವು ಹುಟ್ಟಿದಾಗಿಂದನೂ ಯಾರೂ ಮದ್ಯ ಸೇವಿಸಲಿಲ್ಲ. ಸೆಂಟ್ರಲ್ ಬಂದಿದೆ ತಾನೇ, ಅದೆಲ್ಲ ಬರುತ್ತೆ. ಯಾಕಂದ್ರೆ ಇವತ್ತು ಒಂದೇ ಒಂದು ಚಿಕ್ಕ ಎಕ್ಸಾಂಪಲ್, ಯಾರು ಅಷ್ಟೇ ಈಗಿನ ಕಾಲದಲ್ಲಿ ನನ್ನ ಮನೆಯಲ್ಲಿ 1 kg ಅಕ್ಕಿ ಇಲ್ಲ ಅಂದ್ರೆ ಯಾರೂ ಕೊಡಿಸ್ತಾರ? ಯಾರೂ ಕೊಡಿಸೋದಿಲ್ಲ. ನನ್ನ ಮಗ ಹಾಸ್ಪಿಟ್ಲಲ್ಲಿ ಇದ್ದಾನೆ, ನನ್ನ ಮಗ ಓದೋದಿಕ್ಕೆ ದುಡ್ಡು ಬೇಕು ಅಂದ್ರೆ ಯಾರಾದ್ರೂ ಕೊಡ್ತಾರ? ಅದೇ ಕೆಟ್ಟೋಗೋ ದಾರಿಗಳಿಗೆ 10 ಜನ ಕೈ ಹಾಕ್ತಾರೆ. ನಿಮ್ಗೆ ಎಣ್ಣೆ ಬೇಕು ಅಂದ್ರೆ ಸ್ನೇಹಿತರು ಬರ್ತಾರೆ, ಇನ್ನೊಬ್ರು ಬರ್ತಾರೆ, ಕೊಡಿಸಿ. ಯಾಕಂದ್ರೆ ಇದು ಕೆಟ್ಟೋಗುವಂತ ಇದಿರೋದ್ರಿಂದ ಕೆಟ್ಟೋಗೋದಕ್ಕೆ ಯಾರೋ ಒಬ್ರು ಕೈ ಹಾಕ್ತಾರೆ. ಆದ್ರಿಂದ ನೀವಿಷ್ಟೇ ತಿಳ್ಕೋಬೇಕಾಗಿರೋದು, ನಮ್ಮ ತಾಯಂದಿರು ಅಷ್ಟೇ, ನೀವೂ ಅಷ್ಟೇ. ಇವಾಗ ಯಾಕಂದ್ರೆ ಅವ್ರದ್ದೊಂದೇ ತಪ್ಪಿರೋದಿಲ್ಲ ಈ ವಿಷಯದಲ್ಲಿ. ತಾಯಂದಿರು ಅಷ್ಟೇ, ನಿಮ್ಗೆ ಏನ್ ನಿಮ್ಮ ಗಂಡಂದ್ರು ಇರ್ತಾರೆ, ಆ ಗಂಡಂದ್ರು ನಿಮ್ಗೆ ಸಾಮಾನ್ಯವಾಗಿ ಎಲ್ಲಾನು ಕಷ್ಟ ಜೀವಿಗಳೇ. ಕಷ್ಟ ಬಿದ್ದು ಬೆಳಗ್ಗೆಯಿಂದ ಸಾಯಂಕಾಲ ಕಷ್ಟ ಬಿದ್ದು ಮನೆಗೆ ಬಂದಾಗ ನೀವು ಅಷ್ಟೇ ಅವ್ರಿಗೆ ನೀರು ಕೊಟ್ಟು ಏನಾದರೂ ಇದು ತಿಂಡಿ ಕೊಟ್ಟು ಕೂರ್ಸ್ಕೊಳ್ಬೇಕಾದ್ರೆ ಸಮಾಧಾನ ಪಡಿಸ್ಕೋಬೇಕೆ ಬಿಟ್ರೆ, ಯಾಕಂದ್ರೆ ಅವ್ರು ಬೆಳಗ್ಗೆಯಿಂದ ಕಷ್ಟ ಬಿದ್ದು ಬಂದಾಗ ಅವ್ರ ಮೇಲೆ ನೀವು ಏಕಾಏಕಿ ಮಾಮೂಲಿಯಾಗಿ ಮಾತಾಡ್ತೀವಿ, ಮನೆಗಳಲ್ಲಿ ನೋಡಿರೋದಿಲ್ವಾ? ಆ ಥರ ಮಾತಾಡಿದಾಗ ಬೇಜಾರಾಗುತ್ತೆ. ಸಣ್ಣ ಪುಟ್ಟ ವಿಷಯಗಳಿಗೆಲ್ಲ ನಾವು ಕಿತ್ತಾಡ್ಕೋಬೇಕಾಗುತ್ತೆ. ಅದರಿಂದ ಹೇಳ್ತಾ ಇದ್ದೀನಿ, ದಯವಿಟ್ಟು ನೀವು ಅಷ್ಟೇ, ನೀವು ಗಂಡಂದ್ರು ಅಷ್ಟೇ, ಯಾವುದೇ ವಿಷಯಗಳಲ್ಲಿ ತಾಳ್ಮೆ ಕಳ್ಕೋಬೇಡಿ. ತಾಳ್ಮೆ ಇರ್ಬೇಕು. ಯಾಕಂದ್ರೆ ನಮ್ದು ಇವತ್ತು ಯಾರಾದ್ರೂ ತೆಗೆದಾಕಿದ್ರೆ ಹೋಗುವಂತ ಜೀವನ ಅಲ್ಲ ಇದು. ನಾವು 4 ಜನದ ಮುಂದೆ ತಾಳಿ ಕಟ್ಟು ಕರ್ಕೊಂಡ್ ಬಂದಿರ್ತೀವಿ ನಿಮ್ಮ ಹೆಂಡತಿಗಳನ್ನ. ಯಾಕಂದ್ರೆ ಇವತ್ತು ನಿಮ್ಮ ಹೆಂಡತಿ ನಿಮ್ಮನ್ನ ಬಂದಿರ್ತಾರೆ, ಯಾರನ್ನೂ ಬೇರೆಯವ್ರನ್ನ ಬಂದಿರೋದಿಲ್ಲ. ಆದ್ರಿಂದ ನಿಮ್ಮ ಹೆಂಡತಿಗಳನ್ನಾಗ್ಲಿ ನಿಮ್ಮ ಮಕ್ಕಳನ್ನಾಗ್ಲಿ ಉಳಿಸ್ಕೊಳ್ಳುವಂತ ಶಕ್ತಿ ನಿಮ್ಮಲ್ಲಿರುತ್ತೆ. ಇವತ್ತು ನಿಮಗೆ ಪ್ರತಿಯೊಬ್ಬರಿಗೂ ಮದುವೆ ಆಗಿದೆ. ಕೆಲವೊಂದು ಸಣ್ಣ ಹುಡುಗರು ನಾನು ನೋಡಿದೆ, ಅದು ಯಾಕೆ ಆ ಥರ ಕಲ್ತ್ರೋ ಗೊತ್ತಿಲ್ಲ. ಯಾಕಂದ್ರೆ ಇವತ್ತು ಮದುವೆಗಳಾಗಿ ಏನೋ ಒಂದು 50 ವರ್ಷ 55 ವರ್ಷ ಆದ್ಮೇಲೆ ಕುಡ್ತಾ ಕಲ್ತ್ಕೊಂಡಿರೋರು ಕೆಲವರು ಇರ್ತಾರೆ. ಆದ್ರೆ ಹೊಸದಾಗಿ ಇನ್ನ ಮದುವೆನೂ ಆಗಿಲ್ಲ. ಈ ಕಾಲ ಹೆಂಗಿದೆ ಗೊತ್ತಾ ನಿಮ್ಗೆ? ಮದುವೆ ಇವತ್ತು ನೀವು ಎಣ್ಣೆಗೆ ಮದ್ಯಕ್ಕೆ ಬಾನಿಸರಾಗ್ಬಿಟ್ರೆ ಹುಡುಗಿಗಳು ಕೊಡ್ತಾ ಇಲ್ಲ, ಕೆಲವೊಂದು ಹಳ್ಳಿಗಳಲ್ಲೇ ಕೊಡ್ತಾ ಇಲ್ಲ, ಟೌನಲ್ಲೂ ಕೊಡ್ತಾರೆ. ಏನಪ್ಪಾ ಓದಿದ್ದೀರಾ, ಏನ್ ಕೆಲಸ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಬಹಳ ವಿಚಾರಣೆ ಮಾಡಿ ಕೊಡುವಂತ ಕಾಲ ಇದು. ಅಂಥದ್ರಲ್ಲಿ ನೀವೇನು ಆಲೋಚನೆ ಮಾಡ್ತಾ ಇಲ್ಲ. ನಿಮ್ಮ ಜೀವನದ ಬಗ್ಗೆ ನೀವು ಯಾರು ಏನನ್ನು ಆಲೋಚನೆ ಮಾಡ್ತಾ ಇಲ್ಲ. ನೀವೊಂದು ಇವತ್ತು ಏನು ನೀವು ನಿಮ್ಮ ಹೆಂಡತಿಗಳನ್ನ ಮದುವೆ ಮಾಡ್ಕೊಂಡು ಬಂದಿದ್ದೀರೋ, ತಾಳಿ ಕಟ್ಟಿರೋದು ಹೆಂಡತಿ ಕಟ್ಟಿದಿರೋ ಇಲ್ಲ ಬಾರಲ್ಲಿರೋ ಎಣ್ಣೆ ಪಾಕೆಟ್ ಕಟ್ಟಿದಿರೋ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಅದನ್ನ ಪ್ರೀತಿಸೋರು ಜಾಸ್ತಿ ಆಗ್ಬಿಟ್ಟಿದ್ದೀರಾ, ಹೆಂಡತಿಗಳು ಪ್ರೀತಿಸೋರು ಕಮ್ಮಿ ಆಗ್ಬಿಟ್ಟಿದ್ದೀರಾ. ಇವತ್ತು ನೋಡಿ, ನಾವು ನೋಡ್ತಾ ಇದೀವಿ ಎಷ್ಟು ಖುಷಿಯಾಗಿದ್ದೀರಾ. ಇವತ್ತು ನಮ್ಮ ತಾಯಂದ್ರು ನೀವು 8 ದಿನ ನಿಮ್ಮ ಗಂಡಂದ್ರ ಬಿಟ್ಟು ಮನೇಲಿದ್ರಿ, ಖುಷಿ ಇತ್ತ ನಿಮ್ಗೆ? ಖುಷಿ ಇತ್ತ? ಇರ್ಲಿಲ್ಲ. ನೀವು ಅಷ್ಟೇ, ನಮ್ಮ ಹುಡುಗರು 8 ದಿನದಿಂದ ಇಲ್ಲಿದ್ರಿ, ನಿಮ್ಮ ಹೆಂಡತಿ ನಿಮ್ಮ ಪಕ್ಕದಲ್ಲಿ ಇಲ್ಲಿದ್ದಾಗ ನಿಮ್ಗೆ ಖುಷಿ ಇತ್ತ? ಇದ್ದಿಲ್ಲ. ಕೊರತೆ ಇತ್ತಾನೆ, ಕೊರತೆ ಇತ್ತು ಎಲ್ಲರಿಗೂ. ಆದ್ರೆ ಅಚ್ಚುಕಟ್ಟಾಗಿ ನಿಮ್ಗೆ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ ನಮ್ಮ ದಿವಾಕರ್ ಸರ್ ಅವರಾಗ್ಲಿ, ನಮ್ಮ ದರ್ಶನ್ ಸರ್ ಅವರಾಗ್ಲಿ, ಇವರೆಲ್ಲ ಬಹಳ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಯಾಕಂದ್ರೆ ನಿಮ್ಮಿಂದೆ ಎಷ್ಟು ಶಕ್ತಿ ಇದೆ ಗೊತ್ತಾ? ನೀವು ಅನ್ಕೋಬಹುದು, ನಾವು ಕೇವಲ 45 ಜನನ್ನ ಇಲ್ಲಿ ಸೇರಿಸಿ ಅವರನ್ನ ಮಾತ್ರ ಬದಲಾವಣೆ ಮಾಡಕ್ ಸಾಧ್ಯ ಅಂತ ಹೇಳ್ಬಿಟ್ಟು ಪ್ರಯತ್ನ
26ನೇ ಕಾರ್ಯಕ್ರಮ ಇದು. ನಮ್ಮ ರಾಜ್ಯದಲ್ಲಿ 1926ನೇ ಕಾರ್ಯಕ್ರಮ ನಡೀತಾ ಇರೋದು. ಇಂಥ ನಿಮ್ಮಂತ 45 ಜನಗಳು ಎಷ್ಟು ಜನ ಚೇಂಜ್ ಆಗಿರ್ತಾರೆ ಹೇಳಿ? ಅಂತ ಧರ್ಮಾಧಿಕಾರಿಗಳನ್ನ ಎಷ್ಟು ಜನ ತಿಳ್ಕೊತಾ ಇರ್ತಾರೆ? ಯಾರು ಬದಲಾವಣೆ ಮಾಡಲ್ಲ ಈ ಕಾಲ. ಮನೆಯವರು ಮಾಡಲ್ಲ, ಬೇರೆ ರಾಜಕೀಯದವ್ರು ಮಾಡಲ್ಲ, ಇನ್ನೊಬ್ರು ಯಾರು ಮಾಡೋದಿಲ್ಲ. ಅವ್ರವ್ರ ಸ್ವಾರ್ಥಕ್ಕೆ ನಿಮ್ಮನ್ನು ಬಳಸ್ಕೊಂಡು ಹೋಗುವಂತ ಕಾಲ ಇರೋದ್ರಿಂದ ನಮ್ಮದು ಯಾವುದು ಶಾಶ್ವತ ಇಲ್ಲ. ನಾವು ಇವತ್ತು ಇದೀವಿ, ದೇವರು ಏನ್ ಸೃಷ್ಟಿ ಮಾಡಿ ನಮ್ಮನ್ನು ಕಳಿಸಿದ ನಿನಗೆ, ನಮ್ಮ ಕೆಲಸ ಮುಗಿದ ಮೇಲೆ ನಾವು ಹೋಗ್ಲೇಬೇಕಾಗ್ತದೆ. ಆದ್ರಿಂದ ದೇವರು ಕಳಿಸಿದವನು ದೇವರು ತಗೊಂಡೋಗೋದನ್ನು ಅವ್ರ ಕರ್ತವ್ಯ ಆಗಿರುತ್ತೆ. ನಾವೇ ಮದ್ಯವನ್ನು ಸೇರಿಸಿ ಅದೇನೋ ನೋಡ್ತಾ ಇದ್ದೆ ನಾನು ಬಿಡಿ ಕುಡಿಯಕ್ಕೆ ಹೋಗ್ಬೇಕು, ಅದೇನೋ ಅಣಸಗಳಾಕ್ಬೇಕು, ಅದು ಇದು ಅಂತ ಹೋಗ್ತದೆ. ದೇವರೇ ಅವೆಲ್ಲ ಒಳ್ಳೆ ಕೆಲಸಗಳಲ್ಲ. ಇಲ್ಲಿ ಎಷ್ಟು ಟಾರ್ಚರ್ ಮಾಡಿದೀರ ನಾವು ನೋಡಿದ್ವಿ ಕಣ್ಣಾರೆ. ಮೊದಲನೇ ದಿನ 2ನೇ ದಿನ ಕೆಲವರಾದ್ರೆ ಹೊಡೆಯಕ್ಕೆ ಬಂದಿದ್ರು. ನೀವೇ ಇಲ್ಲಿ ಕೂತ್ಕೊಡ್ರಿ, ಇವತ್ತು ನೋಡಿ ಏನು ಗೊತ್ತಿಲ್ಲದ ತರ ಇದ್ದೀರಾ. ಆದ್ರೆ ಯಾರು ಅಷ್ಟಿದೇನು ಜೈಲಲ್ಲ. ಇದು ನಿಮ್ಮನ್ನ ಬದಲಾವಣೆ ಮಾಡಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕೋಸ್ಕರ ಇವತ್ತು ಏನು ಧರ್ಮಸ್ಥಳ ಧರ್ಮಾಧಿಕಾರಿಗಳು ಮಂಜುನಾಥ ಸ್ವಾಮಿ ಕೃಪೆಯಿಂದ ನಿಮ್ಮನ್ನು ಇಲ್ಲಿ ಇಟ್ಕೊಂಡಿದ್ದಾರೆ. ಇದಕ್ಕೊಂದು ಟೀಮ್ ಇತ್ತು ನಿಮ್ಗೆ. ಇಲ್ಲಿ ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ನಮ್ಮ ಯೋಜನಾಧಿಕಾರಿಗಳಂತ ಹರೀಶ್ ಸರ್ ಅವರ ಮುಂದಾಳತ್ವದಲ್ಲಿ, ನಮ್ಮ ಅಶ್ವಿನಿ ಮೇಡಮ್ ಅವರ ಮುಂದಾಳತ್ವದಲ್ಲಿ ಏನು ಈ ಕಾರ್ಯಕ್ರಮಕ್ಕೆ ಇವು ನಿಮ್ಮ ದಿವಾಕರ್ ಸರ್ ಅವರಾಗ್ಲಿ, ನಮ್ಮ ದರ್ಶನ್ ಸರ್ ಅವರಾಗ್ಲಿ, ಎಲ್ಲ ನನಗೆ ಗೊತ್ತಾದಾಗೆ ಎಷ್ಟು ಜನ ಶ್ರಮ ನಿಮ್ಮ ಹಿಂದೆ ಇತ್ತು ಅಂದ್ರೆ ನೀವತ್ತು ಏನೇ ಆಗಲಿ ಬದಲಾವಣೆ ಆಗಿ ತೋರಿಸಲೇಬೇಕಾಗ್ತದೆ. ನಿಮಗೆ ಇಷ್ಟು ಎಲ್ಲ ಪಾಠ ಮಾಡಿ ಇಷ್ಟೆಲ್ಲ ಬುದ್ಧಿವಾದಗಳು ಹೇಳಿ ನೀವು ಮತ್ತೆ ಅದೇ ರಾಗ ಅದೇ ತಾಳಕ್ಕೆ ಹೋದ್ರೆ ನಿಮ್ಮನ್ನ ಇವರೆಲ್ಲ ಭಗವಂತ ಬಂದರೂ ಕೂಡ ಬದಲಾವಣೆ ಮಾಡೋದಕ್ಕೆ ಆಗೋದಿಲ್ಲ. ಈ ಕಾರ್ಯಕ್ರಮಕ್ಕೆ ಎಲ್ಲ ಇವತ್ತು ನಮ್ಮ ಈ ವೇದಿಕೆ ಮೇಲೆ ಆಸೀನರಾಗಿರುವಂಥ ನಮ್ಮ ಜಿಲ್ಲಾ ಜನಜಾಗೃತಿ ವೇದಿಕೆಯ ಅಧ್ಯಕ್ಷರಾದ ವಾಸಣ್ಣನವರೇ ಮತ್ತು ಅದೇ ರೀತಿಯಾಗಿ ಸೀನಪ್ಪ ಸಾರವರೇ ಪ್ರಾದೇಶಿಕ ನಿರ್ದೇಶಕರು ಹಾಗೂ ನಮ್ಮ ಪತ್ರಕರ್ತರಾದ ಅಪ್ಪಾಜಿ ಗೌಡ ಅವರೇ, ಎಲ್ಲ ಪತ್ರಕರ್ತ ಮಿತ್ರರೇ, ಇವತ್ತು ಏನು ನೋಡಿ ಇವತ್ತು ನಿಮಗೋಸ್ಕರ ಇವತ್ತು ಯೋಜನೆ ಮಾಡಿಕೊಂಡು ಕಾರ್ಯಕ್ರಮವನ್ನು ಮುಗಿಸ್ಕೊಟ್ಟಂತ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ನನ್ನ ಸಮಿತಿಯ ಸದಸ್ಯರು, ಧರ್ಮಸ್ಥಳದ ಎಲ್ಲ ಅಧಿಕಾರಿ ವರ್ಗದವರಿಗೆ ವಂದಿಸುತ್ತಾ, ಇವತ್ತು ಏನಾದರೂ ಆಗಲಿ ನನ್ನನ್ನ ಈ ಮಧ್ಯವರ್ಗದ ಶಿಬಿರಕ್ಕೆ ಅಧ್ಯಕ್ಷನನ್ನ ಮಾಡಿದಾಗ ಕಾಮನ್ ಆಗಿ ಅನ್ಕೊಂಡಿದ್ದೆ, ಈ ತರ ಇರುತ್ತೆ ಅನ್ಕೊಂಡಿರ್ಲಿಲ್ಲ. ನಾನು ಕಾರ್ಯಕ್ರಮ ಒಂದು ನೋಡಿದ್ದೆ, ಆದ್ರೆ ನನ್ನ ಮುಂದಾಳತ್ವದಲ್ಲಿ ಈ ಕಾರ್ಯಕ್ರಮ ನೋಡಿದೆ, ಬಹಳ ಖುಷಿ ಆಯಿತು. ನೀವು ಬದಲಾವಣೆ ಆಗಿ ನಿಮ್ಗೆ ಏನೇ ತೊಂದರೆಗಳಿದ್ರು ಕೂಡ ನಮ್ಮ ಸದಸ್ಯರ ಗಮನಕ್ಕೆ ತನ್ನಿ, ನಾವು ನಿಮ್ ಹಿಂದೆ ಇರ್ತೀವಿ ಅಂತ ಹೇಳ್ತಾ, ನಿಮ್ಮ ಕೆಲಸಗಳಲ್ಲಿ ತೊಡ್ಕೊಳ್ಳಿ ಅಂತ ಹೇಳ್ತಾ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕಾರ್ಯಕ್ರಮಕ್ಕೆ ಸಹಾಯ ಮಾಡಿದಂತ ಎಲ್ಲರಿಗೂ ವಂದಿಸುತ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.